ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ಒಂದು ಟಿಪ್ಸು ಗೊತ್ತಿದ್ದರೆ ಅಡಿಗೆಯನ್ನು ಬಹಳ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ಆ ಟಿಪ್ಸ್ಗಳು ಏನಿದೆ ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತುಂಬ ಸ್ನೇಹಿತರು ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ತುಂಬ ಜನ ಕಮೆಂಟು ಸಹ ಮಾಡ್ತಾ ಇದ್ದಾರೆ. ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಅಡುಗೆ ಮನೆಯಲ್ಲಿ ಈ ಟಿಪ್ಸು ನಿಮಗೆ ಗೊತ್ತಿದ್ದರೆ ಅಡುಗೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಂತಹ ಟಿಪ್ಸ್ಗಳಾದರೂ ಏನು ನೋಡಿ ಸ್ನೇಹಿತರೆ, ತರಕಾರಿ ಕತ್ತರಿಸೋದ್ರಿಂದ ಹಿಡಿದು ಅಡುಗೆ ರುಚಿಯಲ್ಲಿ ಉಪ್ಪು ಹುಳಿ ಖಾರ ಕಡಿಮೆ ಅಥವಾ ಜಾಸ್ತಿ ಆಗದಂತೆ ನೋಡಿಕೊಂಡು ಪಟಾಪಟ್ ಅಂತ ಅಡುಗೆ ಮಾಡಿ ಮುಗಿಸೋದಕ್ಕೆ ಕೆಲವೊಂದು ಟಿಪ್ಸ್ ಇದೆ. ನಮ್ಮ ಹಳ್ಳಿಯಲ್ಲಿ ಕೆಲವು ಜನ ಹೇಳ್ತಾರೆ, ಇಂಗು ತೆಂಗು ಇದ್ದರೆ ಮಂಗನೂ ಕೂಡ ಅಡುಗೆ ಮಾಡುತ್ತೆ ಅಂತ ಮಾತನ್ನು ನಾವು ಹಿರಿಯರು ಹೇಳಿರೋದನ್ನು ಎಷ್ಟೋ ಬಾರಿ ಕೇಳಿದ್ದೇವೆ. ಅಡುಗೆ ಮಾಡುವುದು ಕೂಡ ಒಂದು ಅದ್ಭುತವಾದ ಕಲೆ. ಈ ಕಲೆ ಅಷ್ಟು ಸುಲಭವಾಗಿ ಯಾರಿಗೂ ಕೂಡ ಒಲಿಯೋದಿಲ್ಲ. ಇದು ಕೆಲವರಿಗೆ ದೇವರು ಕೊಟ್ಟ ವರ ಅಂತಲೇ ಹೇಳ್ಬೋದು. ಅದರಲ್ಲೂ ಕೆಲವರು ಅಡುಗೆ ತಯಾರಿಸಿದರಂತೂ ಇದರ ಪರಿಮಳಕ್ಕೆ ಬಾಯಿ ನೀರೂರುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಡುಗೆ ಮಾಡಬೇಕಂದ್ರೆ ಕೆಲವರಿಗೆ ಮಹಿಳೆಯರಿಗೆ ಹೆಚ್ಚಿನ ಸಮಯ ಬೇಕಾಗ್ತದೆ, ಮತ್ತು ಅದರ ಕಡೆ ನಮಗೆ ಅನುಭವ ಇಲ್ಲ, ಅಡುಗೆ ಮಾಡೋದಕ್ಕೆ ಸಮಯನೇ ಇಲ್ಲ ಅಂತ ಕೆಲವರು ಮಹಿಳೆಯರು ಹೇಳಿದ್ದೂ ಸಹ ನಾವು ಕೇಳಿದ್ದೇವೆ. ಆದರೆ ಕೆಲವೊಂದು ಈ ಒಂದು ಟಿಪ್ಸ್ಗಳನ್ನು ನೀವು ಕಲ್ತ್ಕೊಂಡಿದ್ರೆ ಆದರೆ ಚಕಾಚಕ್ ಅಂತ ಅಡುಗೆಯನ್ನು ಮಾಡಿ ಮುಗಿಸಿ ನಿಮ್ಮ ಮನೆಯವರೆಲ್ಲರೂ ಸೈ ಅನ್ಬೇಕು. ಆ ಥರ ನೀವು ಮಾಡ್ಬೋದು ಸ್ನೇಹಿತರೆ. ಸುಮ್ಮನೆ ಭಾಷಣ ಏಕೆ ಸ್ನೇಹಿತರೆ, ಬನ್ನಿ ಮೊಟ್ಟೆಯ ಸಿಪ್ಪೆಯನ್ನು ಸುಲಿಯೋದು ಹೇಗೆ. ಮೊಟ್ಟೆಯನ್ನು ಬೇಯಿಸ್ತೀವಿ, ಮೊಟ್ಟೆಯಲ್ಲಿ ಅಧಿಕವಾದಂತಹ ಪೋಷಕಾಂಶ ಇದೆ. ಕೆಲವರು ಹಿರಿಯರು ಹೇಳ್ತಾರೆ, ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಅಂತ. ಸ್ನೇಹಿತರೆ, ಮೊಟ್ಟೆಯಲ್ಲಿ ಅಗಾಧವಾದ ಪೋಷಕಾಂಶಗಳ ಆಗರ ಇದನ್ನೇ ಅಂತಲೇ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಈಗ ನಾವು ಮೊಟ್ಟೆಯನ್ನು ಬೇಯಿಸಿದ್ದೇವೆ, ಅದರ ಸಿಪ್ಪೆಯನ್ನು ಸುಲಿಯೋದು ಎಷ್ಟು ಕಷ್ಟ. ಮೊಟ್ಟೆ ಬಿಸಿ ಇರಬೇಕಾದಾಗಲೇ ಮೊಟ್ಟೆಯ ಸಿಪ್ಪೆಯನ್ನು ಸುಲಿಯಬೇಕಾದಾಗ ಅದರ ಬಿಳಿ ಬಣ್ಣನೂ ಕಿತ್ಕೊಂಡ್ಬರ್ತಾ ಇರುತ್ತೆ. ಸಿಪ್ಪೆಯನ್ನು ಸರಿಯಾಗಿ ಸುಲಿಲಿಕ್ಕಾಗಲ್ಲ. ಹಿರಿಯರು ಅಪ್ಪ ಅಮ್ಮ ನೋಡಿದಾಗ ಬೈತಾ ಇರ್ತಾರೆ. ಇದರ ಒಂದು ಟ್ರಿಪ್ಸ್ ಏನಿದೆ, ಆ ಟ್ರಿಕ್ಸ್ ಏನಿದೆ ಅದರ ಬಗ್ಗೆ ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕುಕ್ಕರಲ್ಲಿ ಅಂದರೆ ನಾವೊಂದು ಪಾತ್ರೆಯಲ್ಲಿ ಸ್ಟವ್ ಮೇಲಿಟ್ಟು ಮೊಟ್ಟೆಯನ್ನು ಬೇಯಿಸಿದ್ದೀವಿ. ಒಂದು 15-20 ನಿಮಿಷಗಳ ಕಾಲ ಬೇಯಿಸಿದ ನಂತರ ಅದನ್ನು ನಾವು ತಣ್ಣೀರನ್ನು ಬಿಡಬೇಕು. ಆ ಪಾತ್ರೆಗೆ ತಣ್ಣೀರನ್ನು ಬಿಟ್ಟು ಸುಮಾರು 10 ನಿಮಿಷಗಳ ಕಾಲ ಹಾಗೇ ಬಿಡಬೇಕು. 10 ನಿಮಿಷಗಳ ಬಿಟ್ಟ ನಂತರ ನಾವು ಮೊಟ್ಟೆಯ ಬಿಳಿ ಭಾಗ ಸಿಪ್ಪೆಯನ್ನು ಸುಲಿಕ್ಕೆ ಟ್ರೈ ಮಾಡಬೇಕು. ಆಗ ಈಸಿಯಾಗಿ ಮೊಟ್ಟೆಯ ಸಿಪ್ಪೆಯನ್ನು ಈಸಿಯಾಗಿ ಸುಲಿಬೋದು ಸ್ನೇಹಿತರೆ. ಪಟಾಪಟ್ ಅಂತ ಕೆಲಸ ಮಾಡ್ಬೋದು. ಎಷ್ಟು ಸುಲಭವಾಗಿರುತ್ತೆ ಅಲ್ವಾ ಸ್ನೇಹಿತರೆ, ಈಗ ನಾವು 2ನೇ ಟಿಪ್ಸ್ಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಅಡುಗೆ ಮನೆಯಲ್ಲಿ ಈರುಳ್ಳಿಯನ್ನು ನಾವು ಕಟ್ ಮಾಡಬೇಕಾದಾಗ ಬಹಳಷ್ಟು ಕಣ್ಣೀರನ್ನು ಸುರಿಸ್ತೀವಿ. ಕಣ್ಣೀರನ್ನು ತರುತ್ತೆ ಈ ಈರುಳ್ಳಿ. ಯಾಕೆ ಈರುಳ್ಳಿಯನ್ನು ಹಚ್ಚಬೇಕಾದಾಗ ಕಣ್ಣಿನಲ್ಲಿ ನೀರು ಇಷ್ಟೊಂದು ಬರುತ್ತೆ ನೋಡಿ ಸ್ನೇಹಿತರೆ. ಬೇರೆಲ್ಲ ತರಕಾರಿಗಳು ಕಣ್ಣಿನಲ್ಲಿ ನೀರು ಬರೋದಿಲ್ಲ. ಆದರೆ ಈರುಳ್ಳಿಯನ್ನು ಕಟ್ ಮಾಡಬೇಕಾದಾಗ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿತಾ ಇರುತ್ತೆ. ಏನಪ್ಪ ನೀನು ಈರುಳ್ಳಿ ಕಟ್ ಮಾಡ್ತಾ ಎಷ್ಟು ಜೋರಾಗಿ ಅಳ್ತಾ ಇದೆಯಲ್ಲೋ ಅಂತ ಕೆಲವರು ಆಡ್ಕೊಂಡಿದ್ದು ಉಂಟು. ನಾವು ಈರುಳ್ಳಿಯ ಮೇಲಿರುವ ಸಿಪ್ಪೆಯನ್ನು ತೆಗೆದು ಅದನ್ನು ಕತ್ತರಿಸಿದಾಗ ಒಂದು ರೀತಿಯ ನೈಸರ್ಗಿಕ ರಾಸಾಯನಿಕ ಅನಿಲ ಅಂಶವನ್ನು ಉತ್ಪತ್ತಿ ಮಾಡುತ್ತೆ. ಅದು ಗಾಳಿಯಲ್ಲಿ ಬೇಗನೆ ಲೀನವಾಗಿ ನಮ್ಮ ಕಣ್ಣುಗಳ ಒಳಭಾಗದ ಕಣ್ಣೀರಿನ ಗ್ರಂಥಿಗಳ ಮೇಲೆ ದಾಳಿ ಮಾಡಿ ಕಣ್ಣಿನಲ್ಲಿ ವಿಪರೀತವಾದ ಉರಿಯನ್ನು ಉಂಟು ಮಾಡಿ ಕಣ್ಣೀರನ್ನು ಧಾರಾಕಾರವಾಗಿ ಸುರಿಯಾಗೆ ಮಾಡಿಬಿಡುತ್ತೆ. ಆಗ ಏನು ಮಾಡೋದು
ಸ್ನೇಹಿತರೆ, ಇದಕ್ಕೆ ಬಹಳ ಸಿಂಪಲ್ ಆದಂಥ ಒಂದು ಟಿಪ್ಸ್ ಇದೆ. ಇದನ್ನು ಫಾಲೋ ಮಾಡಿ ನಿಮ್ಮ ಕಣ್ಣಲ್ಲಿ ನೀರೇ ಬರೋದಿಲ್ಲ. ಏನು ಸಿಂಪಲ್ ಟಿಪ್ಸು? ಮೊದಲಿಗೆ ಒಂದು ಸಣ್ಣ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಇಟ್ಕೊಳ್ಳಿ. ಪಕ್ಕದಲ್ಲಿ ಇಟ್ಕೊಂಡಾದ್ಮೇಲೆ ಆಮೇಲೆ ಈರುಳ್ಳಿಯನ್ನು ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದು ಅದಕ್ಕೆ ಅರ್ಧಕ್ಕೆ ಹೋಳು ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ನೀರಿನಲ್ಲಿ ನೆನೆ ಹಾಕ್ಬಿಡಿ. ಒಂದು 10 ನಿಮಿಷಗಳ ಕಾಲ ನೀರಿನಲ್ಲಿ ನೆನೆ ಹಾಕಿ ನಂತರ ಈರುಳ್ಳಿಯನ್ನು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಆಗ ಕಣ್ಣುಗಳಿಂದ ನೀರು ಬರುವಂಥ ಪ್ರಮೇಯನೇ ಇರೋದಿಲ್ಲ. ಯಾಕೆ ಸ್ನೇಹಿತರೆ ಅಂದರೆ ಆ ನೀರಿನಲ್ಲಿಯೇ ಆ ಒಂದು ಏನು ರಾಸಾಯನಿಕ ಅಂಶ ನೀರಿನಲ್ಲೇ ಬೆರ್ತೋಗುತ್ತೆ. ಆಗ ಕಣ್ಣಲ್ಲಿ ಕಣ್ಣೀರು ಬರುವಂಥ ಪ್ರಮೇಯ ಇರೋದೇ ಇಲ್ಲ. ಆ ಅನಿಲ ನೀರಿನಲ್ಲೇ ಮಿಶ್ರಣ ಆಗೋಗುತ್ತೆ. ಸ್ನೇಹಿತರೆ, ನೆನಪಿಡಬೇಕಾದಂಥ ಬಹಳ ಮುಖ್ಯವಾದ ಅಂಶ ಅಂದರೆ ನಾವು ನೀರಿನಲ್ಲಿ 10 ನಿಮಿಷ ನೆನೆಸಿರೋದ್ರಿಂದ ಈರುಳ್ಳಿ ಜಾರ್ತಾ ಇರುತ್ತೆ, ಚಾಕು ತುಂಬ ಶಾರ್ಪ್ ಇರುತ್ತೆ. ಹಾಗೆ ಕಟ್ ಮಾಡಬೇಕಾದಾಗ ಕೈ ಬೆರಳಿಗೆ ಗಾಯ ಆಗ್ಬೋದು. ಹುಷಾರಾಗಿ ಕಟ್ ಮಾಡಬೇಕು. ಯಾಕೆ ಅಂದರೆ ನೀರಿನಲ್ಲಿ ನೆನೆ ಹಾಕಿರೋದ್ರಿಂದ ಸ್ವಲ್ಪ ನೈಸ್ ಆಗಿರುತ್ತೆ, ಜಾರ್ತಾ ಇರುತ್ತೆ. ಆಗ ಕೇರ್ಫುಲ್ಲಾಗಿ ಎಚ್ಚರಿಕೆ ವಹಿಸಿ ಸ್ನೇಹಿತರೆ. ಈ ಎಚ್ಚರಿಕೆಯನ್ನು ಗಮನದಲ್ಲಿಟ್ಕೊಂಡು ಈರುಳ್ಳಿಯನ್ನು ಕಟ್ ಮಾಡಿ. ಸ್ನೇಹಿತರೆ, ಬನ್ನಿ ಈಗ 3ನೇ ಒಂದು ಟಿಪ್ಸ್ಗೆ ಹೋಗೋಣ. ಸ್ನೇಹಿತರೆ, ಈ ಒಂದು ಕೆಲಸ ಪ್ರತಿದಿನ ಮಾಡ್ತಾ ಇರ್ತೀವಿ. ಯಾಕೆ ಅಂದರೆ ಪ್ರತಿದಿನ ನಾವು ಅಂಗಡಿಯಿಂದ ಹಾಲನ್ನು ತೊಗೊಂಬಂದು ಪಾತ್ರೆಯಲ್ಲಿಟ್ಟು ಕಾಯಿಸ್ತಾ ಇರ್ತೀವಿ. ಕಾಯಿಸ್ತಾ ಇರಬೇಕಾದಾಗ ನಾವು ಬೇರೊಂದು ಕೆಲಸದಲ್ಲಿದ್ದಾಗ ಹಾಲು ಬೇಗ ಉಕ್ಕೋಗಿ ಸ್ಟವ್ ಎಲ್ಲ ಗಲೀಜಾಗುತ್ತೆ, ಹಾಲೆಲ್ಲ ವೇಸ್ಟ್ ಆಗುತ್ತೆ, ಅದರ ಕೆನೆಯೆಲ್ಲ ವೇಸ್ಟಾಗಿ ತುಂಬಾ ತೊಂದರೆ ಪಡ್ತಾ ಇರ್ತೀವಿ. ಹಾಗೆ ಆ ಗ್ಯಾಸು ಒಲೆ ಮೇಲೆಲ್ಲ ಹಾಲೆಲ್ಲ ಸುರಿದೋಗುತ್ತೆ. ಇದರಿಂದ ನಮಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಹಾಲು ಕಾಯಿಸ್ಬೇಕಾದಾಗ ಗ್ಯಾಸ್ ಮುಂದೆನೇ ನಿಂತ್ಕೊಂಡಿರಬೇಕು. ಬೇರೆ ಕೆಲಸಕ್ಕೆ ಹೋದರೆ ಹಾಲು ಉಕ್ಕೋಗ್ಬಿಡ್ತದೆ, ಗ್ಯಾಸ್ ಸ್ಟವ್ ಮೇಲೆಲ್ಲ ಗಲೀಜಾಗುತ್ತೆ. ಇದೆಲ್ಲ ಸಾಧ್ಯತೆ ಆದಾಗ ಸ್ವಲ್ಪ ಬೇಜಾರಾಗುತ್ತೆ. ಆಗ ಏನು ಮಾಡ್ಬೋದು ಸ್ನೇಹಿತರೆ? ಹೀಗೆ ಮಾಡಿ. ಏನು, ಹಾಲನ್ನು ಬಿಸಿ ಮಾಡಬೇಕಾದಾಗ ಹಾಲಿನ ಪಾತ್ರೆಯ ಮೇಲ್ಭಾಗದಲ್ಲಿ ಒಂದು ಮರದ ಸೌಟನ್ನು ಇಟ್ಬಿಡಿ. ಹೀಗೆ ಮಾಡೋದ್ರಿಂದ ಹಾಲಿನ ನೊರೆ ಪಾತ್ರೆಯ ಅಂಚಿಗೆ ಬಂದು ನಿಂತ್ಕೊಳ್ತದೆ. ಒಂದು ವೇಳೆ ಈ ಸಮಯದಲ್ಲಿ ನೀವು ಬೇರೊಂದು ಕೆಲಸದಲ್ಲೂ ಇದ್ರೂ ಸಹ ಹಾಲು ಉಕ್ಕಿ ಹೋಗಿ ಗ್ಯಾಸ್ ಮೇಲೆಲ್ಲ ಸುರಿಯೋದು ಆಗೋದೇ ಇಲ್ಲ ಸ್ನೇಹಿತರೆ. ಈ ಒಂದು ಟಿಪ್ಸನ್ನು ನೀವು ಬಳಸಿ ನೋಡಿ. ಆ ಹಾಲಿನ ಪಾತ್ರೆಯ ಮೇಲೆ ಈ ರೀತಿ ಮರದ ಸೌಟನ್ನು ಇಡಬೇಕು. ಆಗ ಹಾಲು ಉಕ್ಕೋಗೋದಿಲ್ಲ, ಸುರಿಯೋದಿಲ್ಲ. ಗ್ಯಾಸ್ ಸ್ಟವ್ ಮೇಲೆ ಏನು ಗಲೀಜಾಗೋದಿಲ್ಲ, ಏನು ಭಯಪಡೋ ಅಗತ್ಯನೂ ಇಲ್ಲ. ಈ ಟಿಪ್ಸನ್ನು ಯೂಸ್ ಮಾಡಿ ನೀವು. ಸ್ನೇಹಿತರೆ, ಮುಂದಿನ ಟಿಪ್ಸ್ಗೆ ಬರೋಣ. ಬೆಳ್ಳುಳ್ಳಿ. ಸ್ನೇಹಿತರೆ, ಬೆಳ್ಳುಳ್ಳಿ ಸಿಪ್ಪೆಯನ್ನು ಸುಲಿಯೋದು ಕೆಲವರಿಗೆ ಕಿರಿಕಿರಿ ಆಗುತ್ತೆ. ಏನಪ್ಪ ಬೆಳ್ಳುಳ್ಳಿ ಸುಲಿಬೇಕು, 1 ಗಂಟೆ ಸುಲಿಲಿಕ್ಕೆ 5 ನಿಮಿಷ 10 ನಿಮಿಷ ಬೇಕು ಅಂತ ಮಹಿಳೆಯರು ಪರದಾಡ್ತಾ ಇರ್ತಾರೆ. ಇದಕ್ಕೆ ಒಂದು ಸುಲಭವಾದ ಬಹಳ ಈಸಿಯಾದ ಒಂದು ಟಿಪ್ಸ್ ಇದೆ ಸ್ನೇಹಿತರೆ. ಆ ಟಿಪ್ಸನ್ನು ನೀವು ಯೂಸ್ ಮಾಡಿದ್ರೆ ಬೇಗ ಬೆಳ್ಳುಳ್ಳಿಯ ಎಸಳುಗಳನ್ನು ಸುಲಿಬೋದು. ಆ ಟಿಪ್ಸು ಯಾವುದು ನೋಡೋಣ ಸ್ನೇಹಿತರೆ, ಈ ಬೆಳ್ಳುಳ್ಳಿಗಳನ್ನು ಒಂದು ಖಾಲಿ ಡಬ್ಬದಲ್ಲಿ ಹಾಕಿ ಜೋರಾಗಿ ಹಳ್ಳಾಡಿಸೋದ್ರಿಂದ ಆ ಗೆಡ್ಡೆಗಳು ಏನಾಗ್ತವೆ, ಬೆಳ್ಳುಳ್ಳಿ ಎಸೆಗಳು ಬೇರೆ ಬೇರೆ ಆಗ್ತವೆ. ಅಥವಾ ಇದಕ್ಕಿಂತ ಈಸಿ ಅಂದರೆ ಒಂದು ಕರ್ಚೀಪನ್ನು ತಗೊಂಡು ಆ ಬೆಳ್ಳುಳ್ಳಿ 3 ಗೆಡ್ಡೆಗಳನ್ನು ಹಾಕ್ಕೊಂಡು ಆ ಕರ್ಚೀಪನ್ನು ಸುತ್ತಕೊಂಡು ನೆಲಕ್ಕೆ ಜೋರ ಬಡಿದ್ರೂ ಸಹ ಬೆಳ್ಳುಳ್ಳಿ ಎಸಳುಗಳು ಬೇರೆ ಬೇರೆ ಆಗ್ತವೆ. ಈ ಒಂದು ಟಿಪ್ಸನ್ನು ಯೂಸ್ ಮಾಡೋದ್ರಿಂದ ಬೇಗ ಪಟಾಪಟ್ ಅಡುಗೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸ್ನೇಹಿತರೆ, ಈ ಎಲ್ಲ ಟಿಪ್ಸ್ಗಳು ನಿಮಗೆ ಏನು ಅನಿಸ್ತಾ ಇದೆ? ಅಕ್ಕ ತಂಗಿಯರೇ, ಮಹಿಳೆಯರೇ, ದಯವಿಟ್ಟು ಈ ಎಲ್ಲ ಟಿಪ್ಸ್ಗಳ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಜನ ಸ್ನೇಹಿತರು ವಿಡಿಯೋವನ್ನು ನೋಡ್ತಾ ಇದ್ದಾರೆ, ಲೈಕ್ ಮಾಡ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ. ತಾವೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.